ಹರ್ಬಲ್ ಲೈಫ್ ನಿಂದ ಡಿಸೀಸ್ ಬಂದಿದೆ, ಪೇಷಂಟ್ ತರ ಆಗಿದ್ದಾರೆ. ಇವಾಗ ಅವ್ರಿಗೆ ಡಿಸೀಸ್ ಸ್ಟಾರ್ಟ್ ಆಗಿದೆ, ಏನೋ ಹಾರ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ, ಕಿಡ್ನಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಹರ್ಬಲ್ ಲೈಫ್ ತಗೋಬೇಡಿ, ಚೆನ್ನಾಗಿಲ್ಲ, ಸರ್ಕಾರ ಬ್ಯಾನ್ ಮಾಡಬೇಕು. ಹರ್ಬಲ್ ಲೈಫ್ ಚೆನ್ನಾಗಿಲ್ಲ, ಯಾರು ಯೂಸ್ ಮಾಡಬೇಡ್ರಿ, ಅದರಿಂದ ಆರೋಗ್ಯ ಮೇಲೆ ಪರಿಣಾಮ ಬೀರುತ್ತದೆ. ಹರ್ಬಲ್ ಲೈಫ್ ಸ್ಲೋ ಪಾಯ್ಸನ್, ಇವತ್ತೇ ಸ್ಟಾಪ್ ಮಾಡಿಬಿಡಿ. ಗಂಭೀರ ಆರೋಗ್ಯ ಕಾಯಿಲೆಗಳು ಕ್ಯೂ ನಿಲ್ಲುತ್ತೆ, ಹುಷಾರ್. ತಗೋತಿದ್ದಂಗೆ ನನಗೆ ಬೀಡಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಯ್ತು ಸರ್. ಫಸ್ಟ್ ಸುಮ್ನೆ ಒಂದು 8,000 ಚಿಕ್ಕದ ಒಂದು ಪ್ಯಾಕೇಜ್ ಕೊಟ್ಟಿರ್ತಾರೆ ಸರ್, ಒಂದು ವರ್ಷ, ಒಂದು ತಿಂಗಳಿಗೆ. ಆಮೇಲೆ ಹೋಗುತ್ತೆ ಸರ್ 30, 40, 50. ಹರ್ಬಲ್ ಲೈಫ್ ಇದನ್ನ ದಪ್ಪ ಇರೋರು ಹಾಗೆ ಸಣ್ಣ ಇರೋರು ಒಮ್ಮೆ ಕೇಳಿರ್ತಾರೆ, ಹಾಗೆ ನಾವು ಕೂಡ ಒಮ್ಮೆ ಟ್ರೈ ಮಾಡಬೇಕು ಅಂತ ಅಂದುಕೊಂಡಿರ್ತಾರೆ. ಹೌದು ವೀಕ್ಷಕರೇ, ಈ ಹರ್ಬಲ್ ಲೈಫ್ ಅನ್ನು ಮಹಾಮಾರಿಯನ್ನ ಒಮ್ಮೆ ಏನಾದ್ರೂ ನೀವು ತಗೊಂಡ್ರೆ ಏನೇನೆಲ್ಲ ಆರೋಗ್ಯ ಸಮಸ್ಯೆಗಳು ಬರುತ್ತೆ ಗೊತ್ತಾ? ಆರೋಗ್ಯ ಸಮಸ್ಯೆ ಅಷ್ಟೇ ಅಲ್ಲದೆ ಸಾವು ಕೂಡ ಸಂಭವಿಸೋ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಇದೆ. ಹರ್ಬಲ್ ಲೈಫ್ ತಗೊಂಡ್ರೆ ಹರಹರ, ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶ ಕರಗುತ್ತೆ, ಅತಿ ಬೇಗ ಸಣ್ಣ ಆಗ್ತೀವಿ ಅಂತ ಅಂದುಕೊಳ್ಳೋಕು ಮುಂಚೆ ಈ ಸ್ಟೋರಿಯನ್ನ ನೋಡ್ಬಿಡಿ. ತಗೋತಿದ್ದಂಗೆ ನನಗೆ ಬೀಡಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಯ್ತು ಸರ್. ಆ 2.5 ತಿಂಗಳು ಹೇಳಕ್ ಆಗ್ತಿಲ್ಲ ಸರ್ ನನಗೆ ಮನೇಲಿ ನನ್ಗೆ ಏನಾಗ್ತಿದೆ ಅಂತ. ಲಾಸ್ಟ್ ಸ್ಟೇಜ್ ಏನ್ ಮಾಡ್ಬೇಕು ಅಂತಾನು ಗೊತ್ತಾಗ್ತಿಲ್ಲ. ಆ ಇದ್ರಲ್ಲಿ ಅವ್ರದ್ದು ಫುಡ್ ನಮ್ಗೆ ಅವ್ರು ಕೊಟ್ಟಿರೋದು ಖಾಲಿ ಹೋಗಿರ್ತಾರೆ ಸರ್. ತಿರ್ಗಾ ಮತ್ತೆ ನಾವು ತಗೋಬೇಕು. ಫಸ್ಟ್ ಸುಮ್ನೆ ಒಂದು 8,000 ಚಿಕ್ಕದ ಒಂದು ಪ್ಯಾಕೇಜ್ ಕೊಟ್ಟಿರ್ತಾರೆ ಸರ್, ಒಂದು ವರ್ಷ, ಒಂದು ತಿಂಗಳಿಗೆ. ಆಮೇಲೆ ಹೋಗುತ್ತೆ ಸರ್ 30, 40, 50. ಸ್ವಾಮಿ, ನಾವು ಜಿಮ್ಮು, ಜಾಗಿಂಗು, ಯೋಗ ಅದು ಇದು ಮಾಡಿ ವರ್ಷಾನುಗಟ್ಟಲೆ ವರ್ಕೌಟ್ ಮಾಡಿದ್ರೂ ಕೂಡ ಸಣ್ಣ ಆಗೋದೇ ಕಷ್ಟ. ಅಂಥದ್ರಲ್ಲಿ ಕೇವಲ 90 ದಿನಗಳಲ್ಲಿ 10 ಕೆಜಿ ಸಣ್ಣ ಮಾಡ್ತೀವಿ ಅಂತ ಹೇಳಿ ಜನರ ಹುಬ್ಬೇರುವಂತೆ ಮಾಡ್ತಿದ್ದಾರೆ ಈ ಹರ್ಬಲ್ ಲೈಫ್ನ ಏಜೆಂಟರ್ಗಳು. ಸಾಧ್ಯನೇ ಇಲ್ಲ ಬಿಡಿ. ಅಷ್ಟು ಬೇಗ ದೇಹದ ತೂಕವನ್ನ, ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ಕರಗಿಸಬೇಕು ಅಂದ್ರೆ ಸಾಧ್ಯನೇ ಇಲ್ಲ. ಈ ಮಾತನ್ನ ನಾವು ಮಾತ್ರ ಹೇಳ್ತಾ ಇಲ್ಲ, ಇದನ್ನ ತೆಗೆದುಕೊಂಡವರೇ ಸ್ವತಃ ಹೇಳಿದ್ದಾರೆ. ಈ ಹರ್ಬಲ್ ಲೈಫ್ ತಗೊಂಡು ನಮ್ಮ ತಾಯಿ ಸತ್ತೋದ್ರು, ನನ್ನ ತಮ್ಮನಿಗೆ ಯಕೃತ್ ಸಮಸ್ಯೆ ಉಂಟಾಯ್ತು, ನನಗೆ ಸ್ಟ್ರೋಕ್ ಆಯ್ತು, ನನ್ನ ಬ್ಯೂಟಿ ಹಾಳಾಯ್ತು, ನನ್ನ ಸ್ಕಿನ್ ಡ್ಯಾಮೇಜ್ ಆಯ್ತು, ಅದು ಇದು ಅನ್ನೋ ಹೇಳಿಕೆಗಳು ಭಯ ಹುಟ್ಟಿಸುತ್ತೆ. ಎಸ್, ನಾವು ತೋರಿಸ್ತಾ ಇರೋ ಪ್ರಾಡಕ್ಟ್ ಹರ್ಬಲ್ ಲೈಫ್. ಇದರಿಂದ ಒಂದು ದಿನ ನಿಮಗೂ ಕೂಡ ಕರೆ ಬಂದಿರುತ್ತೆ, ಈ ಪ್ರಾಡಕ್ಟ್ ದಿ ಬೆಸ್ಟ್ ಪ್ರಾಡಕ್ಟ್, ಇದನ್ನ ತಗೊಂಡ್ರೆ ನಿಮ್ಮ ಲೈಫೇ ಜಿಂಗಾಲಾಲ, ಯು ಮಸ್ಟ್ ಟೇಕ್ ಅಂತ ನಿಮಗೆ ಅಪ್ರೋಚ್ ಮಾಡಿರ್ತಾರೆ. ಇದರ ಬಗ್ಗೆ ಹರ್ಬಲ್ ಲೈಫ್ ಬಳಕೆದಾರರು ಮಾತಾಡಿದ್ದಾರೆ. ಏನ್ ಮಾತಾಡಿದ್ರು ಕೇಳ್ತಾ ಹೋಗೋಣ. ಈ ಹರ್ಬಲ್ ಲೈಫ್ ಏನಾಗಿದೆ ಅಂದ್ರೆ ಇದು ಒಂಥರ ವಿಷ. ಯಾಕಾಗಿದೆ ಅಂದ್ರೆ ನಮ್ಮ ಸ್ನೇಹಿತರು ಒಬ್ರು ಹರ್ಬಲ್ ಲೈಫ್ ತಗೊಂಡ್ರು. ಅವರು ಚೆನ್ನಾಗಿದ್ರು ಹರ್ಬಲ್ ಲೈಫ್ ತಗೊಳಕ್ ಮುಂಚೆ. ಅವ್ರು ತಗೊಂಡ್ರು, ನಮ್ಮನ್ನು ಸೆಲೆಕ್ಟ್ ಮಾಡಿದ್ರು. ನಾವು ಒಂದು 2 ವಾರ 3 ವಾರ ತಗೊಂಡ್ವಿ, ಆಮೇಲೆ ಸ್ಟಾಪ್ ಮಾಡಿದ್ವಿ. ಅವ್ರು ಕಂಟಿನ್ಯೂ ಮಾಡಿದ್ರು. ಪಾಪ ಹೇಗಾಗ್ಬಿಟ್ಟಿದ್ದಾರೆ ಅಂದ್ರೆ ಪೂರ್ತಿ ಪೇಷಂಟ್ ತರ ಆಗ್ಬಿಟ್ಟು, ಸಣ್ಣಕ್ಕೆ ಇಷ್ಟು ತುಂಬಾ ಸಣ್ಣಕ್ಕೆ ಆಗ್ಬಿಟ್ಟು ಪೇಷಂಟ್ ತರ ಆಗ್ಬಿಟ್ಟಿದ್ದಾರೆ. ಇವಾಗ ಅವ್ರಿಗೆ ಡಿಸೀಸ್ ಸ್ಟಾರ್ಟ್ ಆಗಿದೆ, ಏನೋ ಹಾರ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ, ಕಿಡ್ನಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಇದು ಯಾಕೆ ಸರ್ಕಾರ ಇದನ್ನು ಬ್ಯಾನ್ ಮಾಡೋಕ್ಕೆ ಯೋಚನೆ ಮಾಡ್ತಾ ಇಲ್ಲ ಅಂತ ಗೊತ್ತಿಲ್ಲ. ಇದರಿಂದ ಮಾಫಿಯಾ ಏನಾರ ಇದೆಯಾ, ಇದರಿಂದ ಯಾರು ಇದ್ದಾರಾ, ಯಾಕೆ ಇದನ್ನ ಈ ತರ ಇಷ್ಟೊಂದು ಆರೋಗ್ಯ ಸಮಸ್ಯೆ ಆದ್ರೂ ಕೂಡ ಇಷ್ಟೊಂದು ಮಾಧ್ಯಮಗಳು ಕೂಡ ಇದಕ್ಕೆ ಎಚ್ಚರಿಕೆ ನೀಡ್ತಾ ಇದ್ರು ಕೂಡ ಪದೇ ಇದೇ ತರ ಇದನ್ನ ಪ್ರಮೋಟ್ ಮಾಡ್ಕೊಂಡು, ಇದ್ರಲ್ಲಿ ದುಡ್ಡು ಮಾಡ್ಕೊಂಡು, ಅವರು ಪ್ರಮೋಟ್ ಮಾಡಿ, ಅವ್ರು ಇನ್ನೊಬ್ರಿಗೆ ಹೇಳಿ, ಅವರು ಅದನ್ನ ಪ್ರಮೋಟ್ ಮಾಡಿ, ಈ ತರ ಆರೋಗ್ಯದ ಮೇಲೆ ಆಟಾಡೋ, ಜನಗಳ ಆರೋಗ್ಯದ ಮೇಲೆ ಆಟಾಡೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಒಂದು. ಎರಡನೇದು, ಇದು ದೊಡ್ಡ ಮಟ್ಟದಲ್ಲಿ ಅಡ್ಕೊಂಡ್ಬಿಟ್ಟಿದೆ. ಇದನ್ನ ಬೇರೆ ಸಮೇತ ಕಿತ್ತಾಕ್ಬೇಕು ಅಂದ್ರೆ ಸರ್ಕಾರನೇ ಬೇರೆ ಸಮೇತ ಕಿತ್ತಾಕ್ಬೇಕು. ನೀವು ವಾಹಿನಿಯವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ, ಸ್ಪೀಡ್ ನ್ಯೂಸ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಜನಗಳಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮ ಆಗಬೇಕಾಯ್ತು, ಅದನ್ನ ಅರಿವು ಮೂಡಿಸ್ತಾ ಇದ್ದೀರಾ. ತತ್ಕ್ಷಣ ಸರ್ಕಾರ, ಆರೋಗ್ಯ ಇಲಾಖೆ ದಿನೇಶ್ ಗುಂಡೂರಾವ್ ಅವರು ಈ ಹರ್ಬಲ್ ಲೈಫ್ ನ ಇದನ್ನ ಮಾಡಿ ಇಮಿಡಿಯೇಟ್ ಆಗಿ ಅದನ್ನ ಬ್ಯಾನ್ ಮಾಡಬೇಕಾಗಿ ಕೇಳ್ಕೊತಾ ಇದ್ದೀವಿ ಸರ್. ಈಗ ಆಲ್ಮೋಸ್ಟ್ ಹೆಣ್ಮಕ್ಳೇ ಜಾಸ್ತಿ ಯೂಸ್ ಮಾಡೋದು, ಅದಂದ್ರೆ ತೂಕ ಕಡಿಮೆ ಮಾಡೋದಕ್ಕೆ, ಬ್ಯೂಟಿ ಹೆಚ್ಚಾಗೋದಕ್ಕೆ ಈ ರೀತಿ ಯೂಸ್ ಮಾಡ್ಕೊತಾ ಇದ್ದಾರೆ ಸರ್. ಅಲ್ಲಿ ತೂಕ ಕಮ್ಮಿ ಆಗೋದು ಆಗುತ್ತೆ, ತೂಕ ಕಮ್ಮಿ. ಯಾಕಂದ್ರೆ ನೀವು ಫುಡ್ಡೇ ತಿನ್ನಲ್ವಲ್ಲ, ಬೆಳಗ್ಗೆ ಅದೇನೋ ಒಂದು ಇದು ಕುಡಿಬೇಕು, ಅಫ್ರೆಶ್ ಅಂತ ಏನೋ ಕುಡಿಬೇಕು, ಅದಾದ್ಮೇಲೆ ಮಿಲ್ಕ್ ಶೇಕ್ ಕುಡಿಬೇಕು, ಮಧ್ಯಾಹ್ನ ಊಟ ಮಾಡಂಗಿಲ್ಲ, ಚೂರು ಮಾಡ್ಬೇಕಂತ, ರಾತ್ರಿ ಊಟ ಮಾಡಂಗಿಲ್ಲ. ದೇಹಕ್ಕೆ ನೀವು ಊಟನೇ ಮಾಡಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಕಮ್ಮಿ ಆಗ್ತೀರಿ. ನಾನು ತಿನ್ನೋ ಆಹಾರನ ಒಂದು 1/4 kg ತಿನ್ನೋ ಜಾಗದಲ್ಲಿ 100 ಗ್ರಾಮ್ ತಿಂದ್ರೆ ನಾನು ಆಟೋಮೆಟಿಕ್ ತೂಕ ಕಳ್ಕೊತೆ, ಅದ್ರೊಳಗೆ ಏನು ವಿಶೇಷ ಇಲ್ಲ. ಅದ್ರ ಜೊತೆಗೆ ಇವ್ರು ಹೇಳೋದೇನು ಅಂದ್ರೆ ಶುಗರು, BP ಎಲ್ಲ ಕಂಟ್ರೋಲ್ ಮಾಡ್ತೀನಿ ಅಂತಾರಲ್ಲ, ಅದು ದೊಡ್ಡ ಬೋಗಸ್ಸು.
ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಯಾಕೆಂದರೆ ಶುಗರು BP ಟ್ಯಾಬ್ಲೆಟ್ ತೊಗೋಬೇಕಂತೆ 6 ತಿಂಗಳು ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಮತ್ತೆ ಕಂಟಿನ್ಯೂ ಮಾಡಿದ್ಮೇಲೆ ಇವರು ಕಮ್ಮಿ ಆದಮೇಲೆ ಇವ್ರು ಬಿಟ್ಬಿಡ್ಬೇಕಂತೆ. ಯಾವ ಇದು ಲೆಕ್ಕಾಚಾರ ಇದು ನಿಜವಾಗ್ಲೂ ಇದು ಸರಿ ಇಲ್ಲ. ಇದು ತಕ್ಷಣ ಗುಂಡೂರಾವ್ ಅವರು ಇದು ಕ್ರಮ ಕೈಗೊಳ್ಬೇಕು. ದೊಡ್ಡ ಮೋಸ ಹಗರಣ ಇದು. ದೊಡ್ಡ ಮೋಸ, ದೊಡ್ಡ ಹಗರಣ. ಟೋಪಿ ಅಲ್ಲ ಸರ್, 3,000 4,000 ಸರ್, ಅದು 6,000 8,000 3,000 ಸ್ಟಾರ್ಟಿಂಗ್ ಅಲ್ಲಿ. ಏನು ದಿನಕ್ಕೆ 300 ರೂಪಾಯಿ, ಏನೋ 10 ದಿನಕ್ಕೆ 3,000, ಅಲ್ಲಿಗೆ 6,000 8,000 12,000 18,000 20,000ವರೆಗೂ ಇವರು ಇದೇ ತರ ಮೋಸ ಮಾಡ್ತವ್ರೆ. ಆದ್ರೂ ಸರ್ಕಾರ ಯಾಕೋ ಎಚ್ಚೆತ್ಕೊಂಡಿಲ್ಲ. ಇದು ಸರಿ ಇಲ್ಲ. ನಿಮ್ಮ ಮಾಹಿತಿ ಮುಖಾಂತರ ದಯವಿಟ್ಟು ಸರ್ಕಾರಕ್ಕೆ ಮುಟ್ಲಿ. ಜನರ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ತುಂಬಾ ಪರಿಣಾಮ ಬೀರ್ತದೆ. ದಿನೇಶ್ ಗುಂಡೂರಾವ್, ಅದೇ ನಾವು ಹೇಳೋದು, ಆರೋಗ್ಯ ಸಚಿವ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬ್ರೆ, ದಯವಿಟ್ಟು ಇದನ್ನ ನಿಮ್ಮ ಅಧಿಕಾರಿಗಳಿಗೆ ತಿಳಿಸಿ ಇಮಿಡಿಯೇಟ್ ಸ್ಟಾಪ್ ಮಾಡೋದೇ ಕೆಲಸ ಆಗ್ಲಿ ಅಂತ ನಾವು ಕೇಳ್ಕೊತಾ ಇದ್ವಿ. ಅಷ್ಟೇ ಅಲ್ಲದೆ ನಿಮ್ಮ ಅಂದ ಮತ್ತಷ್ಟು ಹೆಚ್ಚಿಸುತ್ತೆ, ನಿಮ್ಮ ಬಾಡಿ ಶೇಪ್ ಬರುತ್ತೆ, ನೀವು ಸಣ್ಣ ಆಗ್ತೀರಾ, ನಿಮ್ಮ ಸೌಂದರ್ಯ ಹೆಚ್ಚು ದಿನಗಳ ಕಾಲ ಇರುತ್ತೆ ಅಂತ ನಿಮಗೆ ಪುಸ್ಲಾಯಿಸ್ತಾರೆ. ಹೌದು ಕಣ್ರಿ, ಅವರ ವೃತ್ತಿನೇ ಹಾಗೆ. ಬೆಣ್ಣೆ ಮಾತಾಡಿ ಬಾಡಿನ ಬೆಂಡ್ ಮಾಡಿ ನಿಮ್ಮ ಊಟನ ನಿಮಗೆ ತಿನ್ನೋಕೆ ಬಿಡದೆ ದಿನಕ್ಕೆ 10 ಸರಿ ಫೋನ್ ಮಾಡಿ ಏನ್ ತಿಂತಾ ಇದ್ದೀರಾ ಫೋಟೋ ಕಳಿಸಿ, ಏನ್ ಕುಡಿತಾ ಇದ್ದೀರಾ ಆ ಫೋಟೋ ಕಳಿಸಿ ಅಂತ ಟಾರ್ಚರ್ ಮೇಲೆ ಟಾರ್ಚರ್ ಇಡೋದಲ್ದೆ ಆ ಶೇಕ್ ಈ ಶೇಕು ಅಂತ ನಿಮ್ಮ ಬಾಡಿಲಿರೋ ನರಗಳೆಲ್ಲ ಶೇಕ್ ಆಗೋ ಹಾಗೆ ಮಾಡಿ ನಿಮ್ಮ ಕೊಲೆಸ್ಟ್ರಾಲ್ ಅನ್ನ ಕರಗಿಸೇ ಬಿಟ್ವಿ ಅಂತ ದೊಡ್ಡದಾಗಿ ಬೀಗಿ ಬಿಡ್ತಾರೆ. ಇದನ್ನ ತಿಳಿಯದ ಎಷ್ಟೋ ಮುಗ್ಧ ಜನರು ಅಯ್ಯೋ ಎಷ್ಟು ಬೇಗ ಸಣ್ಣ ಆದ್ವಿ, ನಮ್ಮ ಸಂಬಂಧಿಕರಿಗೆ ಹೇಳಬೇಕು, ನಮ್ಮ ಫ್ರೆಂಡ್ಸ್ಗಳಿಗೆ ಸಜೆಸ್ಟ್ ಮಾಡಬೇಕು ಅಂತ ತಗೊಂಡಿರೋರು ಅಂದುಕೊಳ್ತಾರೆ. ಆದ್ರೆ ಇದರಿಂದ ಆಗುವ ಸೈಡ್ ಎಫೆಕ್ಟ್ ಆಗಿನಿಂದಲೇ ಸ್ಟಾರ್ಟ್ ಆಗುತ್ತೆ. ಆದ್ರೆ ಈ ಸೈಡ್ ಎಫೆಕ್ಟ್ ಬಗ್ಗೆ ಯಾವುದೇ ಮಾಹಿತಿಯನ್ನ ಕೊಡದ ಈ ಅರ್ಬಲ್ ಲೈಫ್ ನ ಏಜೆಂಟರ್ಗಳ ವಿರುದ್ಧವೂ ಕೂಡ ಜನರು ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ ಕಣ್ರಿ. ಇದರ ಬಗ್ಗೆ ಹರ್ಬಲ್ ಲೈಫ್ ಬಳಕೆದಾರರು ಮಾತಾಡಿದ್ದಾರೆ. ಏನ್ ಮಾತಾಡಿದ್ರು ಕೇಳ್ತಾ ಹೋಗೋಣ. ಅರ್ಬಲ್ ಲೈಫ್ ಚೆನ್ನಾಗಿಲ್ಲ, ಯಾರು ಯೂಸ್ ಮಾಡಬೇಡ್ರಿ. ಅದರಿಂದ ಆರೋಗ್ಯ ಮೇಲೆ ಪರಿಣಾಮ ಬೀರ್ತದೆ, ಯಾರು ಯೂಸ್ ಮಾಡಬೇಡ್ರಿ. ಸಾಕಷ್ಟು ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ ಸರ್. ಹರ್ಬಲ್ ಲೈಫ್ ಯೂಸ್ ಮಾಡ್ಕೊಂಡು ದೇಹದ ತೂಕ ಕಮ್ಮಿ ಆಗುತ್ತೆ ಅಂತ ಕಾರಣದಿಂದಾಗಿ. ಆದ್ರೆ ಅವರ ಸೈಡ್ ಎಫೆಕ್ಟ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಂದ್ರೆ ಅವರು ಸೇವಿಸ್ತಾ ಇರುವಂತದ್ದು ವಿಷ ಅಂತ ಗೊತ್ತಾಗ್ತಾ ಇದೆ. ಏನ್ ಹೇಳ್ತೀರಾ? ಹೌದು ಸರ್, ಇವಾಗೆಲ್ಲ ಏನೇನೋ ಅಡ್ವರ್ಟೈಸ್ಮೆಂಟ್ ಮಾಡಿ ಇದು ಮಾಡಿಬಿಡ್ತಾರೆ. ಅದು ಯೂಸ್ ಮಾಡಿದ್ರೆ ಜನಗಳಿಗೇನು ಗೊತ್ತಿರಲ್ಲ. ಆ ಥರ ಯಾರು ಯೂಸ್ ಮಾಡಬಾರ್ದು. ಡಾಕ್ಟ್ರನ್ನ ಕರ್ಕೊಂಡು ಮಾಡ್ಬೇಕು ಯಾವುದೇ ಪ್ರಾಡಕ್ಟ್ ಆದ್ರೂ. ಇಲ್ಲ ನಾವು ತೂಕ ಕಮ್ಮಿ ಆಗಿ ವಾಕಿಂಗು, ಫುಡ್ಡಲ್ಲಿ ಏನಾರ ಆ ಥರ ಇದು ಮಾಡಿಕೊಂಡು ಇದು ಮಾಡಬೇಕು. ಏನಾರು ಐಟಮ್ ತಗೋಬೇಕು ಅಂದರೆ ಅದನ್ನ ಡಾಕ್ಟ್ರ್ ಕನ್ಸಲ್ಟ್ ಮಾಡಿಕೊಂಡು ತಗೋಬೇಕು. ನಾವು ಅಡ್ವರ್ಟೈಸ್ಮೆಂಟ್ ನೋಡಿಕೊಂಡು ಅದು ಇದೆಲ್ಲ ಯೂಸ್ ಮಾಡಬೇಕು. ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಬ್ರ್ಯಾಂಡ್ಗಳು ಬರ್ತಾರೆ. ಹೌದೌದು ಈ ರೀತಿ ಜನರಿಗೆ ಮೋಸ ಮಾಡುವ. ಹೌದೌದು. ಏನ್ ಹೇಳ್ತೀರಾ? ಅದೇ ಸರ್, ಜನಗಳು ಬುದ್ಧಿವಂತರಾಗಬೇಕು. ಹೇಳಿದ್ದೆಲ್ಲ ತಗೊಂಬಾರ್ದು. ಏನು ನೋಡಬೇಕು. ಏನು ಬೇಜಾನು ವಾಕಿಂಗ್ ಮಾಡ್ಬೋದು, ಕೆಲಸ ಮಾಡ್ಬೋದು, ವರ್ಕ್ ಮಾಡ್ಬೋದು, ಅದರಿಂದ ತೂಕ ಕಡಿಮೆ ಈ ಥರ ಎಲ್ಲ ಮಾಡ್ಕೊಬೋದು. ಇಲ್ಲೇ ಏನಾರು ಇದು ಬೇಕು ಅಂದರೆ ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ತಗೊಂಡು. ಆಲ್ಮೋಸ್ಟ್ ಬಳಸ್ತಾ ಇರೋದು ಹೆಣ್ಮಕ್ಳೇ ಜಾಸ್ತಿ ಬಳಸ್ತಾ ಇದ್ದಾರೆ. ಅವರೇ ಒಂದ್ ದಿವಸ ಬಳಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಹೆಣ್ಮಕ್ಳಿಗೆ ಸಾಕಷ್ಟು ಸಮಸ್ಯೆಗಳಾಗ್ತವೆ. ಆರೋಪ ಕೇಳಬೇಕು. ಏನು ಆಗ್ಬೋದು ಸರ್, ಆಗ್ಬೋದು. ನಾವು ಇದಾಗಬೇಕಷ್ಟೇ. ಎಸ್, ನಮಗೆ ಈ ಹರ್ಬಲ್ ಲೈಫ್ ತಗೊಂಡ್ರೆ ಯಕೃತ್ತಿನ ಹಾನಿ ಆಗುತ್ತೆ. ಹೇಗೆ ಅಂತ ಗಮನಿಸೋದಾದ್ರೆ, ಚಯಾಪಚಯ ಕ್ರಿಯೆಗೆ ಸಂಬಂಧಪಟ್ಟಂತೆ ಒತ್ತಡ ನಮ್ಮೆಲ್ಲರಿಗೂ ಕೂಡ ತಿಳಿದಿರುವಂತೆ ದೇಹದ ಚಯಾಪಚಯ ಕ್ರಿಯೆಯನ್ನ ಕಾಪಾಡಿಕೊಳ್ಳುವುದರಲ್ಲಿ ಯಕೃತ್ತು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಹಠಾತ್ ತೂಕ ನಷ್ಟವು ವ್ಯಕ್ತಿಯ ಯಕೃತ್ತಿನ ಮೇಲೆ ಹೆಚ್ಚುವರಿ ಒತ್ತಡವನ್ನ ಉಂಟು ಮಾಡುತ್ತೆ. ಇದು ನಿಧಾನವಾಗಿ ಯಕೃತ್ತಿನ ಹಾನಿಗೆ ಕಾರಣ ಆಗುತ್ತೆ. ಹೆಚ್ಚಿನ ಪ್ರೋಟೀನ್ ಅಂಶ, ಹೆಚ್ಚಿನ ಉತ್ಪನ್ನಗಳು, ವಿಶೇಷವಾಗಿ ಪ್ರೋಟೀನ್ ಶೇಕ್ಗಳು, ಅವು ವ್ಯಾಪಕ ವರ್ಗದ ಜನರಿಗೆ ಸುರಕ್ಷಿತ ಆಗದೇ ಇದ್ರೂ ಕೆಲವು ವರ್ಗದ ಜನರಿಗೆ, ವಿಶೇಷವಾಗಿ ಯಕೃತ್ತಿನ ಸಮಸ್ಯೆಗಳನ್ನ ಹೊಂದಿರೋರಿಗೆ ಅಪಾಯಕಾರಿ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲದೆ ಪೌಷ್ಟಿಕಾಂಶದ ಸಮತೋಲನ, ADEK ನಂತಹ ಕೆಲವು ಜೀವಸತ್ವಗಳನ್ನ ತೀವ್ರ ಮಟ್ಟದಲ್ಲಿ ಸೇವಿಸೋದ್ರಿಂದ ಯಕೃತ್ತಿನ ಅಪಸಾಮಾನ್ಯ ಕ್ರಿಯೆಗೆ ಕಾರಣ ಆಗಿಬಿಡುತ್ತೆ. ಅಷ್ಟೇ ಅಲ್ಲದೆ ಮೂತ್ರಪಿಂಡದ ತೊಂದರೆಗಳು ಕೂಡ ಬರುತ್ತೆ ಕಣ್ರಿ. ನಿರ್ಜಲೀಕರಣದ ಅಪಾಯ, ಕೆಫೇನ್ ನಂತಹ ಕೆಲವು ಪದಾರ್ಥಗಳ ಉಪಸ್ಥಿತಿಯು ನಿರ್ಜಲೀಕರಣದ ಅಪಾಯವನ್ನ ಹೆಚ್ಚಿಸುತ್ತೆ. ಯಾಕಂತಂದ್ರೆ ಇದು ಮೂತ್ರ ವಿಸರ್ಜನೆಯನ್ನ ಹೆಚ್ಚಿಸುತ್ತೆ. ಇದು ಮೂತ್ರಪಿಂಡಗಳ ಮೇಲೆ ಹೆಚ್ಚುವರಿ ಹೊರೆ ಬೀರುತ್ತೆ. ಹಾಗೆ ಅಂತಿಮವಾಗಿ ಮೂತ್ರಪಿಂಡ ವೈಫಲ್ಯಕ್ಕೂ ಕೂಡ ಕಾರಣ ಆಗುತ್ತೆ.
ಎಲೆಕ್ಟ್ರೋಲೈಟ್ ಅಸಮತೋಲನ, ಮೆಗ್ನೀಷಿಯಂ, ಸೋಡಿಯಂ ಮತ್ತು ಪೊಟ್ಯಾಷಿಯಂನಂತಹ ಎಲೆಕ್ಟ್ರೋಲೈಟ್ಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುವುದರಿಂದ ದೇಹದಲ್ಲಿ ಅಸಮತೋಲನ ಉಂಟಾಗುತ್ತೆ. ವಿಶೇಷವಾಗಿ ಸರಿಯಾದ ನೀರಿನ ಸೇವನೆ ಇಲ್ಲದೆ ಇದನ್ನ ಮಾಡಿದ್ರೆ ಅತಿಯಾದ ಪೌಷ್ಟಿಕಾಂಶ ಸೇವನೆ, ವಿಟಮಿನ್ ಸಿ ಅತಿಯಾದ ಸೇವನೆಯು ವ್ಯಕ್ತಿಯಲ್ಲಿ ಮೂತ್ರಪಿಂಡದ ಕಲ್ಲುಗಳ ರಚನೆಗೆ ಕಾರಣ ಆಗುತ್ತೆ. ಇದರ ಜೊತೆಗೆ ದೇಹದಲ್ಲಿ ವಿಟಮಿನ್ ಡಿ ಅಧಿಕ ಆಗಿರೋದ್ರಿಂದ ಹೈಪೋಗ್ಲೈಸೆಮಿಯಾ ಉಂಟಾಗುತ್ತೆ. ಹಾಗಾಗಿ ವೀಕ್ಷಕರೇ, ನೀವೇನಾದ್ರೂ ಹರ್ಬಲ್ ಲೈಫ್ ಪ್ರಾಡಕ್ಟ್ ಅನ್ನ ಬಳಸ್ತಾ ಇದ್ರೆ ಇವತ್ತೇ ನಿಲ್ಲಿಸಿಬಿಡಿ. ಮುಂದೆ ಆಗುವಂತಹ ಬಹುದೊಡ್ಡ ಅನಾಹುತದಿಂದ ತಪ್ಪಿಸಿಕೊಳ್ಳಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.